ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತಿನ ವ್ಲಾಗ್ನ ನಾನು ಅರ್ಲಿ ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸನ್ರೈಸ್ ಕೂಡ ಆಗಿಲ್ಲ, ಆಗಲೇ ಬೇಗನೆ ಎದ್ದು ಬೆಳಗ್ಗೆ ರೆಡಿಯಾಗಿ ಮನೆ ಬಿಟ್ಟಿದ್ದೀವಿ. ಆಲ್ಮೋಸ್ಟ್ 5:15 ನಾವು ಮನೆ ಬಿಟ್ಟಾಗ. ಈಗ ಹೊರಟಿದ್ದೀವಿ. ಏನಪ್ಪ ಅಂತಂದರೆ ಇವತ್ತು ನಾವು ಚಿಕ್ಕಮಂಗ್ಳೂರಿಗೆ ಹೊರಟಿದ್ದೀವಿ. ಹಾಗೆ 4 ಡೇಸ್ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಹೊರಟಿರೋ ಅಂಥದ್ದು. ಹಾಗೆ ನಾವು ಇಷ್ಟು ಜನ ಮಾತ್ರ ಅಲ್ಲ, ನಮ್ಮ ಜೊತೆಗೆ ಇನ್ನಷ್ಟು ಜನ ಕೂಡ ಆ್ಯಡ್ ಆಗ್ತಾರೆ. ಯಾರೆಲ್ಲ ನಮ್ಮ ಜೊತೆ ಬಂದಿದ್ದಾರೆ ಮತ್ತು ಇವತ್ತು ಯಾವೆಲ್ಲ ಪ್ಲೇಸಸ್ಗೆ ಹೊರಟಿದ್ದೀವಿ ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ, ಇವಾಗ ಪಿಕಪ್ ಮಾಡಬೇಕು ಅವ್ರನ್ನ, ಹಾಗಾಗಿ ಹೊರಟಿದ್ದೀವಿ. ಹಾಯ್ ಮಾಡಿ ಇವಾಗ. ಸೋಫಾ ಅಲ್ಲ, ಅದು ಕಾರು ಸೀಟ್, ಕಾರ್ ಸೀಟ್. ಅದು ಕುತ್ಕೊಳ್ರಿ ಹಿಂದಕ್ಕೆ, ನೀವು ಹಿಂದಕ್ಕೆ ಕುತ್ಕೊಳ್ರಿ. ನಿಮ್ಮತ್ತೆ ಅದು ಸೀಟಲ್ಲಿ ಇಷ್ಟ ಇರ್ತವೆ. ನಮ್ಮತ್ತೆ ನೀವು ಬಾಳತ್ತೆ ತುಟ್ಟಲ್ಲಿ ಓಡ್ಬಿಡಿ. ಬಾಯ್ ಬಾಯ್ ಬಾಯ್. ತಗೋ ಅಂತ ಹೇಳೋ ಕಾರು ಸೀಟ್ ಚೆನ್ನಾಗಿದೆ, ನೀವು ತಗೊಳ್ಳಿ ಅಂತ. ಆನ್ ದಿ ವೇ ಹೋಗ್ತಾ ಹಾಗೆ ಡೀಸೆಲ್ ಕೂಡ ಹಾಕ್ಸ್ಬೇಕಾಗಿತ್ತು, ಫುಲ್ ಟ್ಯಾಂಕ್ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಲಾಂಗ್ ಹೋಗೋದ್ರಿಂದ ಫುಲ್ ಟ್ಯಾಂಕ್ ಡೀಸೆಲ್ ಇದ್ದರೆ ನಮಗೆ ಬೆಟರ್ ಅಲ್ವಾ. ಹಾಗೆ ಸನ್ರೈಸ್ ಕೂಡ ಆಗ್ತಾಯಿತ್ತು ನಿಧಾನವಾಗಿ. ನಾವು ಮನೆ ಬಿಟ್ಟು ಇಲ್ಲಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಬೆಳಕಾಗ್ತಿತ್ತು. ಫುಲ್ ಚಳಿ ಇತ್ತು ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ಅಂತೂ ಫುಲ್ ಎಕ್ಸೈಟ್ ಆಗಿದ್ದರು. ಅವ್ರಿಗೆ ಈ ರೀತಿ ಟ್ರಿಪ್ ಹೋಗೋದು ಅಂದರೆ, ಸುತ್ತಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸಖತ್ ಖುಷಿಯಿಂದ ಬೇಗ ಎದ್ದು ರೆಡಿಯಾಗಿ ಬರ್ತಾರೆ ಆನ್ ಟೈಮ್ ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ನಮ್ಮ ಜೊತೆ ಬರ್ತಿದ್ರಲ್ಲ ಅವ್ರನ್ನೂ ಕೂಡ ಅಲ್ಲಿ ಪಿಕಪ್ ಮಾಡಿಕೊಂಡು ಮನೆ ಹತ್ರ ಹೋಗಿ ಹಾಗೆ ಡೈರೆಕ್ಟ್ ನಾವು ತಿಂಡಿ ಮಾಡೋಣ ಅಂತ ಇಲ್ಲಿ ಸ್ವಾತಿ ಡೆಲಿಕೇಸಿ ಹತ್ರ ಬಂದಿದ್ವಿ. ಆಲ್ರೆಡಿ ನಾವು ಜರ್ನಿ ಸ್ಟಾರ್ಟ್ ಮಾಡಿ 2 hours ಆಗಿತ್ತು. ಒಂದು 8:30ಗೆ ನಾವು ತಿಂಡಿಗೆ ನಿಲ್ಲಿಸಿದ್ದು. ಇವಾಗ ಎಲ್ಲರೂ ಕೂಡ ಒಟ್ಟಿಗೆ ತಿಂಡಿ ಮಾಡ್ತಾಯಿದ್ವಿ. ನಮ್ಮ ಜೊತೆ ಬಂದಿದ್ದು ಯಾರಪ್ಪ ಅಂತಂದರೆ ನಮ್ಮ ಹಸ್ಬೆಂಡ್ ಅವರು, ಮಾವ ಮತ್ತು ಮಾವನ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಇಷ್ಟು ಜನ ಕೂಡ ಬಂದಿದ್ವಿ. ನಾವು ಟೋಟಲ್ ಎಲ್ಲ ಒಂದು 8 to 10 ಮೆಂಬರ್ಸ್ ಇದ್ವಿ ಅಂತ ಹೇಳ್ಬೋದು. ದೊಡ್ಡ ಕಾರ್ ಮಾಡಿಕೊಂಡೇ ಬಂದಿದ್ವಿ. ನಾವು ಚಿಕ್ಕಮಂಗ್ಳೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:30-12 ಆಗುತ್ತೇನೋ ಅಂದ್ಕೊತೀನಿ. ರೀಚ್ ಆಗಿ ಮತ್ತು ಅಲ್ಲಿ ನಾವು ಫಸ್ಟ್ ವಿಸಿಟ್ ಮಾಡಿರೋಂಥ ಪ್ಲೇಸ್ ಬಂದುಬಿಟ್ಟು ಮುಳ್ಳಯ್ಯನಗಿರಿ ಪೀಕ್ಗೆ. ಫಸ್ಟ್ ನಾವು ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಆನ್ ದಿ ವೇ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಚಿಕ್ಕಮಂಗ್ಳೂರಲ್ಲಿ ತುಂಬ ಚಳಿ ಕೂಡ ಇತ್ತು, ಸೇಮ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೇಗಿದೆಯೋ ಹಾಗೆ ಸೇಮ್. ಫಸ್ಟ್ ಡೇ ಅಂತೂ ಸಖತ್ ಚಳಿ ಇತ್ತು, ಬಟ್ ಇನ್ 3 days ಅಂತೂ ನಮಗೆ ಆರಾಮಿತ್ತು, ಸಮ್ಮರ್ ಥರನೇ ಅನಿಸ್ತಿತ್ತು. ಬಟ್ ಇಲ್ಲಿ ಚಿಕ್ಕಮಂಗ್ಳೂರು ಅಂತೂ ಸಖತ್ ಚಳಿ ಇತ್ತು. ಹಾಗೆ ಆನ್ ದಿ ವೇ ಹೋಗ್ತಾ ವ್ಯೂ ಪಾಯಿಂಟ್ ಅಂತೂ ತುಂಬಾ ಸಿಕ್ತಿತ್ತು. ಅಲ್ಲಲ್ಲಿ ಕಾರ್ ನಿಲ್ಲಿಸ್ಕೊಂಡು ಒಂದಿಷ್ಟು ಫೋಟೋ ವೀಡಿಯೋಸ್ ಎಲ್ಲನೂ ಕೂಡ ತಕ್ಕೊತ ಹೊರಟ್ವಿ. ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದ್ರ ಪ್ರಕಾರ ಆಗೋದೇ ಇಲ್ಲ. ಯಾಕೆಂದರೆ ನಾವು ಫೋಟೋಸ್ ವೀಡಿಯೋಸ್ಗೆ ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ವ್ಯೂ ಚೆನ್ನಾಗಿರುತ್ತೆ, ಅದನ್ನು ನಾವು ಎಂಜಾಯ್ ಮಾಡ್ತಾ ಇರ್ತೀವಿ. ಸಖತ್ತಾಗಿತ್ತು, ಇಲ್ಲಿ ನೋಡ್ತಾ ಇರ್ಬೋದು. ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಈ ರೋಡಲ್ಲಿ ಹೋಗ್ತಾ ಫ್ಯಾಮಿಲಿ ಎಲ್ಲರೂ ಕೂಡ ಹೊರಟಿದ್ವಲ್ಲ, ಎಲ್ಲರೂ ಕೂಡ ಸಖತ್ ಚೆನ್ನಾಗಿ ಅನಿಸ್ತಾ ಇತ್ತು ವ್ಯೂ ಪಾಯಿಂಟ್ ಅಂತೂ ಇಲ್ಲಿ. ಹಾಗೆ ಅಲ್ಲಿಂದ ಮತ್ತೆ ನಾವು ಫುಲ್ ಮೇಲೆ ಪೀಕಿಗೆ ಹೋಗಬೇಕು ಅಂತಂದರೆ ನಮ್ಮ ಕಾರ್ನ ಅಲೋ ಮಾಡಲ್ಲ. ಅಲ್ಲಿ ಸ್ವಲ್ಪ ಪೇ ಮಾಡಿ ಮತ್ತೆ ಅವ್ರದ್ದು ಜೀಪ್ ಇರುತ್ತೆ, ಅವ್ರ ಜೀಪಲ್ಲಿ ಅವರು ಆ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದಷ್ಟು ರೋಡ್ ಇದೆಯಲ್ಲ ಅಲ್ಲಿಗೆ ಮಾತ್ರ ಸ್ಟಾಪಲ್ಲಿ, ಅಲ್ಲಿಗೆ ನಮ್ಮ ಕಾರ್ ಅಲೋ ಇರುತ್ತೆ. ಅಲ್ಲಿಂದ ಮತ್ತೆ ನಾವು ಬೇರೆ ಅವ್ರದ್ದೇ ಓನ್ ಇರುತ್ತಲ್ವ, ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇವಾಗ ಇಲ್ಲಿ ಏನು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲಿ ನಮ್ಮನ್ನು ಬಿಡ್ತಾರೆ. ಮತ್ತು ಇಲ್ಲಿಂದ ನಾವು ಬೈ ಸ್ಟೆಪ್ಸ್ ನಾವು ಮೇಲೆ ಹತ್ತಬೇಕಾಗುತ್ತೆ ಬೆಟ್ಟನ. ಅಲ್ಲಿ ಮೇಲೆ ಒಂದು ಚಿಕ್ಕ ದೇವಸ್ಥಾನ ಇದೆ, ಅಲ್ಲಿಗೆ ನಾವು ರೀಚ್ ಆಗಬೇಕಾಗುತ್ತೆ ಇಲ್ಲಿ ಹತ್ಕೊಂಡು. ತುಂಬ ಚೆನ್ನಾಗಿದೆ, ಸಖತ್ ಗಾಳಿ ಬರ್ತಾಯಿತ್ತು, ಹಾಗೆ ಚಳಿನೂ ಇತ್ತು, ಹಾಗೆ ಬಿಸಿಲಿರೋದ್ರಿಂದ ಮ್ಯಾನೇಜಬಲ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಇಲ್ಲಿ ಟಾಪಲ್ಲಿ ಅಲ್ಲಿವರೆಗೂ ಇವಾಗ ಹತ್ತಬೇಕು.
ಬನ್ನಿ ಹತ್ತೋಣ. ಹಾಗೆ ಇಲ್ಲಿ ನೋಡ್ತಾ ಇರೋದು ಇಬ್ಬರು ಪುಟಾಣಿಗಳು, ನನ್ನ ಮಗಳು ಮತ್ತು ಹಾಗೆ ಬಂದಿದ್ರಲ್ವ ಅವ್ರ ಮಗಳು, ಇಬ್ಬರು ಕೂಡ ಒಂದು ಚೂರು ಸುಸ್ತು ಬೀಳ್ದಂಗೆ ಎಷ್ಟು ಚೆನ್ನಾಗಿ ಮೇಲೆವರೆಗೂ ಹತ್ತಿದ್ದಾರೆ ಅಂತಂದರೆ, ಇವರಿಬ್ಬರಂತೂ ಸಖತ್ತಾಗಿ ಆಡ್ಕೊಂಡ್ರು ಟ್ರಿಪ್ಪಲ್ಲಂತೂ. ನಾನು ಎತ್ಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ, ಇಬ್ಬರು ಕೂಡ ತುಂಬ ಚೆನ್ನಾಗಿ ಹತ್ತಿದ್ರು ಮಕ್ಕಳು. ನಮಗೆ ಸ್ವಲ್ಪ ಸುಸ್ತಾಗ್ಬಿಡ್ತು, ನಾನು ಸ್ವಲ್ಪ ಮೆಟ್ಲಿಗೂ ಕೂಡ ಕುತ್ಕೊತಾ ಇದ್ವಿ, ಬಟ್ ಮಕ್ಕಳಾಗಲ್ಲ, ಹತ್ತಾನೆ ಇದ್ರು. ನನ್ನ ಮಗನೂ ಅಷ್ಟೇ, ಯಾರು ಹೆಲ್ಪ್ ಇಲ್ದನೂ ಕೂಡ ಮಕ್ಕಳಂತೂ ಇಬ್ಬರೇ ಹತ್ತಿದ್ದಾರೆ ಅಂತಲೇ ಹೇಳ್ಬೋದು. ಫೈನಲಿ ಮೇಲೆ ನೋಡಿ ಟಾಪ್ಗೆ ರೀಚ್ ಆಗಿದ್ವಿ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಹಾಗೆ ಇಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾರಾದರೂ ವಿಸಿಟ್ ಮಾಡಬೇಕು ಅಂತಂದರೆ ಖಂಡಿತ ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು ನಮಗೆ. ಫಸ್ಟ್ ಪ್ಲೇಸ್ ವಿಸಿಟ್ ಮಾಡಿದ್ದೆ ಇದು, ಬಟ್ ನಮಗೆ ತುಂಬಾ ಇಷ್ಟ ಆಯಿತು. ಅಲ್ಲೊಂದಿಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಒಂದಷ್ಟು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ತಾ ಈಗ ಕೆಳಗಡೆ ಇಳಿತಾ ಇದ್ವಿ. ಇಳಿಯೋದು ತುಂಬ ಈಸಿ, 10 ನಿಮಿಷದಲ್ಲಿ ಇಳಿಬಿಡ್ತೀವಿ ಅಂತಲೇ ಹೇಳ್ಬೋದು. ಹತ್ತೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಇಳಿಯೋದು ಬೇಗನೆ ಇಳ್ಕೊಂಡು ಹೋಗ್ಬೋದು. ಆಯಿತು, ಇನ್ನು ಬೇರೆ ಪ್ಲೇಸಸ್ ಎಲ್ಲ ನಾವು ವಿಸಿಟ್ ಮಾಡಬೇಕಾಗಿತ್ತಲ್ವ, ಹಾಗಾಗಿ ಆ ಪ್ಲೇಸಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಆಯಿತು. ಇವಾಗ ಹೋಗೋಣ ಬನ್ನಿ. ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ನಾವು ಜರಿ ಫಾಲ್ಸ್ಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಒಂದಿಷ್ಟು ಪ್ಲೇಸಸ್ನ ಕವರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಒಂದು 3 to 4 ಪ್ಲೇಸಸ್ ಏನೋ ಕವರ್ ಮಾಡಿದ್ವಿ ಅಷ್ಟೇ, ಇನ್ನು ಆಗಲಿಲ್ಲ ಜಾಸ್ತಿ, ಯಾಕೆಂದರೆ ನಮಗೆ ನೆಕ್ಸ್ಟ್ ಡೇ ಬೇರೆ ಪ್ಲ್ಯಾನ್ಸ್ ಇತ್ತು, ಅಲ್ಲಿಗೆ ರೀಚ್ ಆಗಲೇಬೇಕಾಗಿತ್ತು. ಹಾಗಾಗಿ ನಾವು ಒನ್ ಡೇಲಿ ಎಷ್ಟು ಪ್ಲೇಸಸ್ ನಮಗೆ ಕವರ್ ಮಾಡಿಬಿಟ್ಟು ಅಷ್ಟು ಮಾತ್ರ ನಾವು ಕವರ್ ಮಾಡ್ಕೊಂಡ್ವಿ. ಬಟ್ ಇನ್ನೂ ಬೇಗ ಬಂದಿದ್ರೆ ಇನ್ನೊಂದು ಪ್ಲೇಸ್ ಆ್ಯಡ್ ಆನ್ ಆಗ್ತಿತ್ತೇನೋ, ಬಟ್ ಫಸ್ಟ್ ಟೈಮ್ ಬಂದಿರೋದ್ರಿಂದ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಕಮ್ಮಿನೇ ಅಲ್ವಾ. 1-2 ಟೈಮ್ಸ್ ಹೋಗ್ಬಿಟ್ರೆ ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ಟೈಮಲ್ಲಿ ಇಷ್ಟಿಷ್ಟು ಹೋಗಿ ಬರ್ಬೋದು ಅಂತ ಅಂದ್ಬಿಟ್ಟು. ಯಾರಾದರೂ ಚಿಕ್ಕಮಂಗ್ಳೂರು ವಿಸಿಟ್ ಮಾಡಿದರೆ ಇವೆಲ್ಲ ಪ್ಲೇಸಸ್ ನೋಡಿದರೆ ಖಂಡಿತ ಕಮೆಂಟ್ ಮಾಡಿ ನನ್ನ ವಿಡಿಯೋ ನೋಡಿದ್ಮೇಲೆ. ಹಾಗೆ ಬನ್ನಿ, ನಾವಿಲ್ಲಿ ಫೈನಲಿ ಜರಿ ಫಾಲ್ಸ್ ಹತ್ರ ಬಂದಿದ್ವಿ. ಇಲ್ಲೂ ಕೂಡ ಕಾರ್ ಅಲೋ ಇಲ್ಲ, ಇಲ್ಲೂ ಅವ್ರು ಓನ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲೂ ಕೂಡ ಪರ್ ಜೀಪ್ಗೆ 800 ಪೇ ಮಾಡ್ತಾರೆ. ಅಂದರೆ ಅಲ್ಲಿ ಒಬ್ರು ಕೂತ್ಕೊಂಡ್ರು ಅಷ್ಟೇ, 10 ಜನ ಕೂತ್ಕೊಂಡ್ರು ಅಷ್ಟೇ, 800 rupees ಪರ್ ಜೀಪ್ ಅಂತ ಇದೆ. ಇಲ್ಲೂ ಕೂಡ ಪೇ ಮಾಡಿ ಮತ್ತೆ ಇಲ್ಲಿ ಬಿಡ್ತಾರೆ. ಮತ್ತು ಇಲ್ಲಿಂದ ಒಂದು ಸ್ವಲ್ಪ ದೂರ 1 ಕಿಲೋಮೀಟರ್ ಅಷ್ಟೇ ನಡ್ಕೊಂಡೋಗಿ ಈ ಜರಿ ಫಾಲ್ಸನ್ನ ನಾವು ನೋಡಬೇಕಾಗತ್ತೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಫಾಲ್ಸು. ಇಲ್ಲಿ ಬಂದ್ವಿ. ಇಲ್ಲಿ ಎಷ್ಟು ಕೋಲ್ಡ್ ಇತ್ತು ಅಂತಂದರೆ ಯಪ್ಪ, ಐಸ್ ಮುಟ್ಟದಂಗೆ ಇತ್ತು ಈ ನೀರು. ನೋಡೋಕೆ ಈಗ ಆಡ್ತಿದೆ, ಮತ್ತು ಹಾಗೆ ಬಿಸಿಲು ಕೂಡ ಚೆನ್ನಾಗಿತ್ತು. ಬಟ್ ನೀರಂತೂ ಸಖತ್ ಐಸ್ ಮುಡ್ದಂಗೆ ಇತ್ತಿತ್ತು, ಕಾಲು ಕೂಡ ಇಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ತಣ್ಣಗಿತ್ತು. ಸಖತ್ ಕೋಲ್ಡ್ ಅಂತಲೇ ಹೇಳ್ಬೋದು. ಚಿಕ್ಕಮಂಗ್ಳೂರು ವೆದರ್ ಅಂತೂ ಸಖತ್ ಕೋಲ್ ಅಂತಲೇ ಹೇಳ್ಬೋದು. ಬಟ್ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು ವ್ಯೂ ಮತ್ತು ನೀರು ಎಲ್ಲ. ಈಗ ಏನು ನೋಡಿದ್ರಲ್ಲ ವಿಡಿಯೋದಲ್ಲಿ, ಗಾಳಿ ಬೀಸ್ತಾ ಇದೆ ಜೋರಾಗಿ. ಈ ಪ್ಲೇಸ್ ಬಂದುಬಿಟ್ಟು ಬಾಬಾ ಬುಡನ್ಗಿರಿ ಅಂತ. ಸಖತ್ತು ಚಳಿ ಇತ್ತು, ಗಾಳಿ ಹೆಜ್ಜೆ ಕೂಡ ಇಡೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತಿತ್ತು. ಸಾಕು ಬೇಡ ಹೊರಡ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಾತ್ರ ಇದ್ದು ಬಂದುಬಿಟ್ವಿ, ಯಾಕೆಂದರೆ ಸಖತ್ ಚಳಿ ಇತ್ತು. ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಿಂದ್ವಿ, ಯಾಕೆಂದರೆ ಊಟ ಏನೂ ಮಾಡಿಲ್ಲ, ಬರೀ ಪ್ಲೇಸಸ್ ವಿಸಿಟ್ ಮಾಡಿದ್ದೇ ಆಯಿತು. ಎಲ್ಲೂ ಕೂಡ ಅಷ್ಟೊಂದು ಹೋಟೆಲ್ಸು ಕೂಡ ಇಲ್ಲಿ ಇರಲಿಲ್ಲ. ಹಾಗಾಗಿ ಮುಗಿಸ್ಕೊಂಡು ಬೇಗ ಬಂದ್ಬೇಡ ಅಂತ ಬಂದಿದ್ದೀವಿ, ಯಾಕೆಂದರೆ ತುಂಬ ಚಳಿ ಇತ್ತು. ಯಾಕೆಂದರೆ ಫುಲ್ ಟಾಪಲ್ಲಿ ಇದ್ದಿದ್ದರಿಂದ ಅದು ಸಖತ್ ಚಳಿ ಇತ್ತು, ಇರೋಕ್ಕಂತೂ ನಮ್ಮ ಕೈಲಿ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಮಾತ್ರ ಇದ್ದು ನೋಡಿಕೊಂಡು
ಅಲ್ಲಿಂದ ಸೀದಾ ನಾವು ಬಂದಿದ್ದೆ ಶೃಂಗೇರಿಗೆ. ಯಾಕೆಂದರೆ ನಮ್ಮ ಪ್ಲ್ಯಾನ್ ಪ್ರಕಾರ ಆ 10 ಕಾಸ್ಟ್ ನಾವು ಶೃಂಗೇರಿಲಿ ಸ್ಟೇ ಆಗಬೇಕಾಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಟೆಂಪಲ್ಗೆ ಹೋಗಬೇಕಾಗಿತ್ತು, ಶಾರದಾಂಬೆ ಟೆಂಪಲ್ಗೆ. ಯಾಕೆ ಅಂತಂದರೆ ನನ್ನ ಮಗಳದು ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ನಾವು ಸಂಜೆ 6 ಗಂಟೆ ಆಗಿತ್ತು. ಅಲ್ಲೇ ನಾವು ಚಿಕ್ಕಮಂಗ್ಳೂರಲ್ಲೇ ಇಷ್ಟು ಪ್ಲೇಸಸ್ನ ಮಾತ್ರ ನಮಗೆ ಕವರ್ ಮಾಡೋದಕ್ಕೆ ಆಗಿದ್ದು. ಹಾಗಾಗಿ ಅಲ್ಲಿಂದ ನಾವು ಸೀದಾ ನಾವು ಶೃಂಗೇರಿಗೆ ಬರೋ ಅಷ್ಟರಲ್ಲಿ ನೈಟ್ 8 o'clock ಆಗಿತ್ತು. ಬಂದು ನಾವಿಲ್ಲಿ ರೂಮ್ನ ತೊಗೊಂಡ್ವಿ. ನಾವು ಬಂದಿರೋಂಥ ರೂಮ್ ಬಂದ್ಬಿಟ್ಟು ಈ ರೀತಿಯಾಗಿತ್ತು. ಸಖತ್ ಚೀಪ್ ಅಂತಲೇ ಹೇಳ್ಬೋದು. ಈ ರೂಮು ನಾವು ಕೊಟ್ಟಿರೋಂಥ ಅಮೌಂಟ್ಗೆ ಇದು ವರ್ತ್ ಅಂತಲೇ ಹೇಳ್ಬೋದು. ಎಲ್ಲ ನೀಟಾಗಿತ್ತು, ಪರವಾಗಿಲ್ಲ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೃಂಗೇರಿದು ಟೆಂಪಲ್ದು ಏನಿದೆ ವ್ಲಾಗು, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿಗೂ ಕಾಯ್ತಾ ಇದ್ರಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.